ಹಾಯ್ ಗೈಸ್, ವೆಲ್ಕಮ್ ಟು ಚಾರಿತ್ರ ಅಕಾಡೆಮಿ. ಇವತ್ತಿನ ಕ್ಲಾಸಲ್ಲಿ ನಾವು ಕ್ವಶನ್ ಆ್ಯಂಡ್ ಆನ್ಸರ್ ಸೆಷನ್ಸ್ ನೋಡ್ತಾ ಹೋಗೋಣ ರಿಲೇಟೆಡ್ ಟು ಸ್ಟೋನ್ ಏಜ್ ಕಲ್ಚರ್ ಇನ್ ಇಂಡಿಯಾ. ಭಾರತದಲ್ಲಿ ಶಿಲಾಯುಗ ಸಂಸ್ಕೃತಿಯ ಸಂಬಂಧಪಟ್ಟಂಗೆ ಕ್ವಶನ್ ಆ್ಯಂಡ್ ಆನ್ಸರ್ ಸೆಷನ್ಸ್ನ ಇವತ್ತು ನಾವು ನೋಡ್ತಾ ಹೋಗೋಣ. ಓಕೆ, ಶೆಲ್ ವಿ ಸ್ಟಾರ್ಟ್? ಓಕೆ, ವಿಲ್ ಸ್ಟಾರ್ಟ್ ವಿತ್ ದ ಫಸ್ಟ್ ಕ್ವಶನ್. ಓಕೆ, ವಾಟ್ ಈಸ್ ದ ಫಸ್ಟ್ ಕ್ವಶನ್? ಫಸ್ಟ್ ಕ್ವಶನ್ ಏನಿದೆ ನೋಡಿ. ಆರ್ ಯು ರೆಡಿ ವಿತ್ Are you ready guys? Okay, are you ready with your pen and book? ನೀವು ಪ್ರೀವಿಯಸ್ ಯಾವ್ದಾದ್ರು ನಂಗೆ ಥಿಯರಿ ವಿಡಿಯೋ ನೋಡಿಲ್ಲ ಅಂತಂದರೆ ಯು ಗೋ ಥ್ರೂ ಒನ್ಸ್ ಫಸ್ಟ್ ಅದನ್ನ ಸ್ಟಡಿ ಮಾಡ್ಕೊಂಡು ಬನ್ನಿ. ಸೊ ದಟ್ ಇಫ್ ಯು ಅಟೆಂಡ್ ದ ಕ್ವಶನ್ಸ್ ಇಟ್ ವಿಲ್ ಬಿ ಈಸಿಯರ್ ಫಾರ್ ಯು ಗೈಸ್. ಅಥವಾ ನೀವು ಆಲ್ರೆಡಿ ಓದಿದರೆ ಯು ಕ್ಯಾನ್ ಅಟೆಂಡ್ ದ ಕ್ವಶನ್ಸ್. ಫಸ್ಟ್ ಕ್ವಶನ್: ದ ಕ್ರೆಡಿಟ್ ಆಫ್ ದ ಡಿಸ್ಕವರಿ ಆಫ್ ದ ಫಸ್ಟ್ ಪ್ಯಾಲೋಲಿಥಿಕ್ ಇನ್ ಇಂಡಿಯಾ ವಿಚ್ ಓಪನ್ಡ್ ದ ಫೀಲ್ಡ್ ಆಫ್ ದ ಪ್ರೀ ಹಿಸ್ಟಾರಿಕ್ ಸ್ಟಡೀಸ್ ಇನ್ ದ ಕಂಟ್ರಿ ಗೋಸ್ ಟು. ಸೊ ಇನ್ ದ ಫೀಲ್ಡ್ ಆಫ್ ಪ್ರೀ ಹಿಸ್ಟಾರಿಕ್ ಸ್ಟಡೀಸ್ನ ಯಾರು ಫಸ್ಟು ಮಾಡಿದ್ದು, ಈ ಕ್ರೆಡಿಟ್ ಯಾರಿಗೆ ಸಲ್ಲುತ್ತೆ ಅಂತಕ್ಕಂಥದ್ದನ್ನ ಫಸ್ಟ್ ಕ್ವಶನ್ ಕೇಳಿದ್ದಾರೆ. ಇಫ್ ಯು ಸೀನ್ ದ ವಿಡಿಯೋ, ನಿಮಗೆ ಆ ವಿಡಿಯೋ ನೋಡಿದರೆ ಫಸ್ಟ್ 2 ಮಿನಿಟ್ಸಲ್ಲಿ ನಾವು ಇದನ್ನು ಹೇಳಿದ್ದೀವಿ. ಓಕೆ, ಪ್ರಾಗೈತಿಹಾಸ ಕಾಲ ಅಥವಾ ಇತಿಹಾಸ ಪೂರ್ವ ಕಾಲದ ಪಿತಾಮಹ ಅಂತ ಕೂಡ ಅವರನ್ನು ಕರೀತಾರೆ. ವಾಟ್ ಇಸ್ ಹಿಸ್ ನೇಮ್? ಐ ಆಮ್ ರಿವೀಲಿಂಗ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ದ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ದಟ್ ಈಸ್ Robert Bruce Foote. Okay, Robert Bruce was a British geologist. ಇದು ನೆನಪಿಟ್ಕೊಂಡಿರಿ, ಇಟ್ಸ್ ಮೋಸ್ಟ್ ಇಂಪಾರ್ಟೆಂಟ್. he was a British geologist. Okay, and he was archaeologist, but basically he was a geologist who conducted the geological survey of the prehistoric locations in India for the geological survey of India. Okay, for geological survey of India ಗೆ he was done the ಜಿಯೋಲಾಜಿಕಲ್ ಸರ್ವಿಸ್. ಹಾಗಾಗಿ ಇದನ್ನು ನಾವು ಏನಂತ ಕರಿತೀವಿ? ಪ್ರೀ ಹಿಸ್ಟಾರಿಕ್ ಫಾದರ್ ಆಫ್ ದ ಪ್ರೀ ಹಿಸ್ಟಾರಿಕ್ ಸ್ಟಡೀಸ್ ಅಂತ ಹೇಳಿ ಕರಿತೀವಿ. ಓಕೆ, ನೆಕ್ಸ್ಟ್ ಕ್ವಶನ್: ಫ್ರಮ್ ವಿಚ್ ಆಫ್ ದ ಫಾಲೋಯಿಂಗ್ ರೀಸನ್ ದ ರಿಮೇನ್ಸ್ ಆಫ್ ದ ಪ್ಯಾಲೋಲಿಥಿಕ್, ಮಿಸೋಲಿಥಿಕ್, ನಿಯೋಲಿಥಿಕ್ ಕಲ್ಚರ್ಸ್ ಹ್ಯಾವ್ ಬೀನ್ ಫೌಂಡ್ ಇನ್ ಎ ಸೀಕ್ವೆನ್ಸ್? ದಿಸ್ ಇಸ್ ಎ UPSC ಕ್ವಶನ್ ಗೈಸ್. ದಿಸ್ ಹ್ಯಾಸ್ ಬಿನ್ ಆಸ್ಕ್ಡ್ ಸೋ ಮೆನಿ ಟೈಮ್ಸ್ ಇನ್ ಡಿಫ್ರೆಂಟ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಲ್ಸೋ. ಏನಪ್ಪ ಅಂದರೆ, ಕೊಟ್ಟಿರ್ತಕ್ಕಂತಹ ಪ್ಲೇಸ್ಗಳಲ್ಲಿ ಯಾವ ಸ್ಥಳದಲ್ಲಿ ನಾವು ಪ್ಯಾಲೋಲಿಥಿಕ್, ಮಿಸೋಲಿಥಿಕ್ ಮತ್ತು ನಿಯೋಲಿಥಿಕ್ ಅಂದರೆ ಹಳೆ ಶಿಲಾಯುಗ, ಮಧ್ಯಶಿಲಾಯುಗ ಮತ್ತು ನವಶಿಲಾಯುಗದ ಕಲ್ಚರ್ಸ್ನ ನಾವು ನೋಡ್ತೀವಿ ಇನ್ ಎ ಕ್ರೋನಲಾಜಿಕಲ್ ಆರ್ಡರ್. ಎಲ್ಲಿ ನಾವು ಇದನ್ನು ನೋಡ್ತೀವಿ ಅಂತಕ್ಕಂಥದ್ದನ್ನ ಕೇಳಿರ್ತಕ್ಕಂಥದ್ದು. ಎಲ್ಲರೂ ಕಮೆಂಟ್ ಬಾಕ್ಸಲ್ಲಿ ಆನ್ಸರ್ಸ್ ಮಾಡ್ತಾ ಇದ್ದೀರಾ? ದ ರೈಟ್ ಆನ್ಸರ್ ಫಾರ್ ದಿಸ್ ಈಸ್ ಗೈಸ್ ದ ಬ್ಯಾಲೆನ್ ವ್ಯಾಲಿ. ಯಾವುದು ರೈಟ್ ಆನ್ಸರ್? ಯಾವುದು? The Balan Valley is the right answer for this. Okay, in this Balan Valley ಎಲ್ಲಿದೆ? ಇದು ಉತ್ತರ ಪ್ರದೇಶದಲ್ಲಿದೆ. ಎಲ್ಲ ಫೇಸಸ್ಸು ಪ್ಯಾಲೋಲಿಥಿಕ್, ಮಿಸೋಲಿಥಿಕ್ ಆ್ಯಂಡ್ ನಿಯೋಲಿಥಿಕ್ ಏಜಸ್ ಹ್ಯಾವ್ ಬೀನ್ ಫೌಂಡ್ ಇನ್ ಅ ಸೀಕ್ವೆನ್ಸಲ್ಲಿ ನಮಗೆ ಇಲ್ಲಿ ದೊರೀತಾ ಹೋಗಿದ್ದಾವೆ. ಓಕೆ, ಎಕ್ಸ್ಕವೇಷನ್, ದೇರ್ ಆರ್ 2 ಟೈಪ್ಸ್ ಆಫ್ ಎಕ್ಸ್ಕವೇಷನ್ ಮಾಡ್ತಾರೆ. ಒಂದು ಪ್ಯಾರಲಲ್ ಎಕ್ಸ್ಕವೇಷನ್ ಮಾಡ್ತಾರೆ, ಹಾರಿಜಾಂಟಲ್ ಎಕ್ಸ್ಕವೇಷನ್. ನಿಮಗೆ ಉತ್ಖನನದ ಬಗ್ಗೆ ನಾನು ಹೇಳಿದಾಗ ಇದನ್ನ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಹಾರಿಜಾಂಟಲ್ ಎಕ್ಸ್ಕವೇಷನ್ ಮಾಡ್ತಾರೆ, ಇನ್ನೊಂದು ವರ್ಟಿಕಲ್ ಎಕ್ಸ್ಕವೇಷನ್ ಮಾಡ್ತಾರೆ. ಹಾರಿಜಾಂಟಲ್ ಎಕ್ಸ್ಕವೇಷನ್ ಮಾಡ್ತಾರೆ, ಇನ್ನೊಂದು ವರ್ಟಿಕಲ್ ಎಕ್ಸ್ಕವೇಷನ್ ಮಾಡ್ತಾರೆ. ವರ್ಟಿಕಲ್ ಎಕ್ಸ್ಕವೇಷನ್ ಮಾಡಿದಂಥ ಸಂದರ್ಭದಲ್ಲಿ ನಮಗೆ ಫೇಸಸ್ ಗೊತ್ತಾಗುತ್ತೆ. ನಮಗೆ ಈ ಒಂದು ಯುಗಗಳು ಬೇರೆ ಬೇರೆ ಏಜಸ್ದು ಫೇಸಸ್ ಗೊತ್ತಾಗುತ್ತೆ. ಓಕೆ, ಇಂಥರ ವರ್ಟಿಕಲ್ ಎಕ್ಸ್ಕವೇಷನ್ ದೊರೆತಿರ್ತಕ್ಕಂತಹ ಬ್ಯಾಲನ್ ವ್ಯಾಲಿಯಲ್ಲಿ ನಮಗೆ ಈ 3 ಫೇಸಸ್ಸು ನಮಗೆ ದೊರೆತಿದ್ದಾವೆ ಅಂತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್ ಗೈಸ್: ಇನ್ ವಿಚ್ ಇಂಡಿಯನ್ ಸ್ಟೇಟ್ ದ ಇನಮ್ಗಾಂವ್ ಈಸ್ ಲೊಕೇಟೆಡ್? ಮೋಸ್ಟ್ ಇಂಪಾರ್ಟೆಂಟ್. ಇನಮ್ಗಾಂವ್ ಅಂತಕ್ಕಂತಹ ಸ್ಥಳ ಯಾವ ರಾಷ್ಟ್ರದಲ್ಲಿದೆ ಅಂತಕ್ಕಂಥದ್ದು ಕೇಳಿದರೆ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ದ ಮಹಾರಾಷ್ಟ್ರ. ಓಕೆ, ಇಟ್ ಈಸ್ ದ ಪೋಸ್ಟ್ ಹರಪ್ಪನ್ ಅಗ್ರೇರಿಯನ್ ವಿಲೇಜ್ ಆ್ಯಂಡ್ ಆರ್ಕಿಯಾಲಜಿಸ್ಟ್ ಸೈಟ್. ಇದು ಯಾವುದು? ಇನಮ್ಗಾಂವ್. ಈ ಸೈಟ್ ಇಸ್ ಲೊಕೇಟೆಡ್ ಇನ್ ಮಹಾರಾಷ್ಟ್ರ, ಸಿಚುವೇಟೆಡ್ ಅಲಾಂಗ್ ದ ರೈಟ್ ಬ್ಯಾಂಕ್ ಆಫ್ ಗೋದ್ ರಿವರ್. ಓಕೆ, ಗೋದಾವರಿ ರಿವರ್ ಅಲ್ಲ, ಇಟ್ಸ್ ಎ ಗೋದ್ ರಿವರ್. ಈ ರಿವರ್ ನೇಮ್ ನೆನ್ಪಿಟ್ಕೊಂಡಿರಬೇಕು. ಸಮ್ಟೈಮ್ಸ್ ಈ ಥರ ಕೂಡ ಕೇಳ್ತಾರೆ. ಇನಮ್ಗಾಂವ್ ಅಂತಕ್ಕಂಥದ್ದು ಯಾವ ಒಂದು ರಿವರ್ ಬ್ಯಾಂಕಲ್ಲಿ ಇದು ಲೊಕೇಟ್ ಆಗಿದೆ ಅಂತ ಆ ಥರ ಕೂಡ ಕೇಳ್ತಾರೆ. ಯು ಹ್ಯಾವ್ ಟು ರಿಮೆಂಬರ್ ದಿಸ್ ಗೋದ್ ರಿವರ್. ಇಟ್ ಈಸ್ ಕನ್ಸಿಡರ್ಡ್ ಟು ಬಿ ದ ರೀಜನಲ್ ಸೆಂಟರ್ ಆಫ್ ದ ಭೀಮಾ ವ್ಯಾಲಿ. ಇದನ್ನು ಭೀಮಾ ವ್ಯಾಲಿಯ ರೀಜನಲ್ ಸೆಂಟರ್ ಅಂತ ಕೂಡ ನಾವು ಕರಿತೀವಿ. ಓಕೆ, ನೆಕ್ಸ್ಟ್ ಕ್ವಶನ್: ಈ ಹೋಮೋ ಎರೆಕ್ಟಸ್ ಸ್ಕಲ್ ವಾಸ್ ಫೌಂಡ್ ಅಟ್ ದ ಒನ್ ಆಫ್ ದ ಫಾಲೋಯಿಂಗ್ ಸೈಟ್ಸ್. ಆ ಸೈಟ್ ಯಾವುದು ಅಂತಕ್ಕಂಥದ್ದು ನೀವು ಹೇಳಬೇಕು. ಅಂದರೆ ಏನು ಕ್ವಶನ್ ಏನಪ್ಪ ಅಂತಂದರೆ, ಹೋಮೋ ಎರೆಕ್ಟಸ್ ಮನುಷ್ಯನ, ಹೋಮೋ ಎರೆಕ್ಟಸ್ ಮಾನವನ ಒಂದು ಬುರುಡೆ ಸಿಕ್ಕಿದೆ. ಹೋಮೋ ಎರೆಕ್ಟಸ್ ಮಾನವನ
ಬುರುಡೆ ಸಿಕ್ಕಿದೆ, ಅದು ಯಾವ ಸ್ಥಳದಲ್ಲಿ ಸಿಕ್ಕಿದೆ ಅಂತಕ್ಕಂಥದ್ದನ್ನು ಕೇಳಿದ್ದಾರೆ. ಇದು ಯಾವ ಸ್ಥಳದಲ್ಲಿ ಸಿಕ್ಕಿದೆ ಅಂದರೆ ನರ್ಮದಾ ವ್ಯಾಲಿಯಲ್ಲಿ ಸಿಕ್ಕಿದೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಗೈಸ್. 1100 ನರ್ಮದಾ ವ್ಯಾಲಿಯಲ್ಲಿ ಈ ಒಂದು ಹೋಮೋ ಎರೆಕ್ಟಸ್ನ ಸ್ಕಲ್ಸ್ ದೊರೆತಿದೆ. ನೆಕ್ಸ್ಟ್, ದ ಅರ್ಲಿಯೆಸ್ಟ್ ಎವಿಡೆನ್ಸ್ ಆಫ್ ದ ಅಗ್ರಿಕಲ್ಚರ್ ಇನ್ ಇಂಡಿಯಾ ಸಬ್ ಕಾಂಟಿನೆಂಟ್ ಹ್ಯಾಸ್ ಬೀನ್ ಒಬ್ಟೇನ್ಡ್ ಫ್ರಮ್. ಕೃಷಿಗೆ ಸಂಬಂಧಪಟ್ಟಂಗೆ ಅರ್ಲಿಯೆಸ್ಟ್ ಎವಿಡೆನ್ಸು ಓಕೆ ಇಂಡಿಯಾದ ಯಾವ ಒಂದು ಸ್ಥಳದಲ್ಲಿ ಇದು ಯಾವ ಒಂದು ಸಬ್ ಕಾಂಟಿನೆಂಟಲ್ಲಿ ಇದು ದೊರೆತಿದೆ ಅಂತ ಕೇಳಿದರೆ ಆಪ್ಷನ್ ಎ ಈಸ್ ದ ಬ್ರಹ್ಮಗಿರಿ, ಆಪ್ಷನ್ ಬಿ ಇಸ್ ದ ಚಿರಾಂದ್, ಆಪ್ಷನ್ ಸಿ ಇಸ್ ದ ಮೆಹರ್ಗರ್ ಆ್ಯಂಡ್ ಆಪ್ಷನ್ ಡಿ ಇಸ್ ದ ಬುರ್ಜೋಮ್. ದ ರೈಟ್ ಆನ್ಸರ್ ಫಾರ್ ದಿಸ್ ಗೈಸ್ ಇಟ್ ಇಸ್ ಎ ಮೆಹರ್ಗರ್. ಆಪ್ಷನ್ ಸಿ ಮೆಹರ್ಗರ್ ಇಸ್ ದ ರೈಟ್ ಆನ್ಸರ್. ಮೆಹರ್ಗರ್ ಎಲ್ಲಿ ಬರುತ್ತೆ ಅಂದರೆ ಇಟ್ ಈಸ್ ಲೊಕೇಟೆಡ್ ಇನ್ ಬಲ್ಚುಸ್ತಾನ್. ಓಕೆ, ದಿಸ್ ಈಸ್ ಲೊಕೇಟೆಡ್ ಇನ್ ಕಚ್ ಪ್ಲೇನ್ ಆಫ್ ಬಲ್ಚುಸ್ತಾನ್, ಪಾಕಿಸ್ತಾನ್. ಓಕೆ, it is one of the earliest sites with evidence farming and herding in South Asia. ಓಕೆ, ದಕ್ಷಿಣ ಏಷ್ಯಾದಲ್ಲಿ ಮೊಟ್ಟ ಮೊದಲಿಗೆ ಈ ಒಂದು ಕೃಷಿಯ ಬಗ್ಗೆ ಅಗ್ರಿಕಲ್ಚರ್ ಬಗ್ಗೆ ನಮಗೆ ಕುರುಹುಗಳು ದೊರೆತಿರ್ತಕ್ಕಂಥದ್ದು ಅಂದರೆ ದ ಕಚ್ ಪ್ಲೇನ್ ಆಫ್ ಬಲ್ಚುಸ್ತಾನ್, ಅದು ಪಾಕಿಸ್ತಾನದಲ್ಲಿರ್ತಕ್ಕಂಥದ್ದು. ಓಕೆ, ನೆಕ್ಸ್ಟು ಇದಕ್ಕೆ ಯಾವುದು ಇಂಪಾರ್ಟೆಂಟ್ ಅಪ್ಪ, ಈ ಮೆಹರ್ಗರ್ ಅಂತಕ್ಕಂಥದ್ದು ಯಾವುದಕ್ಕೆ ಇಂಪಾರ್ಟೆಂಟ್ ಇತ್ತು ಅಂದರೆ ಇಟ್ ಈಸ್ ಇಂಪಾರ್ಟೆಂಟ್ ನಿಯೋಲಿಥಿಕ್ ಸೈಟ್ ಇನ್ ಆರ್ಕಿಯಾಲಜಿ. ಇದು ನವಶಿಲಾಯುಗಕ್ಕೆ ನಿಯೋಲಿಥಿಕ್ ಏಜ್ ಅಂದರೆ ಏನು, ನವಶಿಲಾಯುಗ ಅಲ್ವಾ, ನವಶಿಲಾಯುಗಕ್ಕೆ ಸಂಬಂಧಪಟ್ಟಂತಹ ಒಂದು ಏನು ಪ್ಲೇಸ್ ಆಗಿದೆ, ಅದು ಯಾವುದು ಮೆಹರ್ಗರ್. ಓಕೆ, ನವಶಿಲಾಯುಗವನ್ನು ನೋಡಿದಾಗ ನಾವು ನವಶಿಲಾಯುಗಕ್ಕೆ ಸಂಬಂಧಪಟ್ಟಂಗೆ ಪ್ರಮುಖ ನಿವೇಶನಗಳನ್ನು ನಾವು ಹೇಳಿದಾಗೆ ಇದನ್ನು ನಾನು ನಿಮಗೆ ಅಲ್ಲಿ ಬರೆಸಿದ್ದೀನಿ. ಓಕೆ, ಸೊ ಇಫ್ ಯು ಆರ್ ನಾಟ್ ರಿಟರ್ನ್, ಓಕೆ ಒಂದ್ಸಲ ನೋಡ್ಕೊಳ್ಳಿ. ಮೆಹರ್ಗರ್ ಬಲ್ಚುಸ್ತಾನ್ ಅಂತಕ್ಕಂಥದ್ದನ್ನ ನಾನು ಬರ್ಸಿದ್ದೀನಿ ನವಶಿಲಾಯುಗವನ್ನು ಮಾಡಬೇಕಾದ್ರೆ. ಓಕೆ, ನೆಕ್ಸ್ಟ್, ರಾಬರ್ಟ್ ಬ್ರೂಸ್ಫುಟ್ ಹೂ ಡಿಸ್ಕವರ್ ದ ಫಸ್ಟ್ ಪ್ಯಾಲೋಲಿಥಿಕ್ ಟೂಲ್ ಇಂಡಿಯಾ ವಾಸ್ ಒರಿಜಿನಲಿ. ಇದಕ್ಕೆಲ್ಲರೂ ಕರೆಕ್ಟ್ ಆನ್ಸರ್ ಮಾಡಬೇಕು. ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಏನು, ರಾಬರ್ಟ್ ಬ್ರೂಸ್ಫುಟ್ ಅಂತಕ್ಕಂಥವನು ಯಾರು ಈ ಪ್ರೀ ಹಿಸ್ಟಾರಿಕ್ ಪೀರಿಯಡ್ನ ನಾವು ಪಿತಾಮಹ ಅಂತ ಕರಿತೀವೋ ಅವರು ಬೇಸಿಕಲಿ ಏನಾಗಿದ್ರು ಅಂದರೆ ಹಿ ವಾಸ್ ಅ ಜಿಯೋಲಜಿಸ್ಟ್. ಎಲ್ಲರವರು ಈ ವಾಸ್ ಅ ಬ್ರಿಟಿಷ್ ಜಿಯೋಲಜಿಸ್ಟ್, ರೈಟ್. ಆಮೇಲೆ ಈ ಆರ್ಕಿಯಾಲಜಿಸ್ಟ್ ಕೂಡ ಹೌದು, ಬಟ್ ಬೇಸಿಕಲಿ ಈ ವಾಸ್ ದ ಜಿಯೋಲಜಿಸ್ಟ್. ಜಿಯೋಲಜಿಸ್ಟ್ ಅಂದರೆ ಏನು, ಕನ್ನಡದಲ್ಲಿ ಏನು ಕರಿತೀವಿ, ಭೂವಿಜ್ಞಾನಿ ಅಂತ ಕರಿತೀವಿ. ಏನು ಕರಿತೀವಿ, ಜಿಯೋಲಜಿಸ್ಟ್ ಅಂದ್ರೇನು, ಭೂವಿಜ್ಞಾನಿ ಅಂತ ಅರ್ಥ. ಓಕೆ, ಕ್ಲಿಯರ್. ನೆಕ್ಸ್ಟ್ ಕ್ವಶನ್, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಸೈಟ್ಸ್ ಇಸ್ ಫೇಮಸ್ ಫಾರ್ ದ ಪ್ರೀ ಹಿಸ್ಟಾರಿಕ್ ಪೇಂಟಿಂಗ್ಸ್. ಸೊ ಪ್ರೀ ಹಿಸ್ಟಾರಿಕ್ ಪೇಂಟಿಂಗ್ಸ್ಗೆ ಓಕೆ ಯಾವ ಒಂದು ಸ್ಥಳಗಳು ತುಂಬ ಫೇಮಸ್ ಅಂತ ಕೇಳಿದರೆ ಇದಕ್ಕೆ ಎಲ್ಲರೂ ಕೂಡ ರೈಟ್ ಆನ್ಸರ್ ಹೇಳಬೇಕು. ಎವ್ರಿ ಒನ್ ಹ್ಯಾಸ್ ಟು ಗಿವ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಓಕೆ, ಯಾವುದು ಎಲ್ಲರೂ ಆನ್ಸರ್ ಮಾಡಿದ್ದೀರಾ? ವಾಟ್ ಈಸ್ ದ ರೈಟ್ ಆನ್ಸರ್ ಫಾರ್ ದಿಸ್? ದ ರೈಟ್ ಆನ್ಸರ್ ಫಾರ್ ದಿಸ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್, ದಟ್ ಈಸ್ ಭಿಂಬೆಟ್ಕಾ. ಓಕೆ, ಎಲ್ಲಿ, ಭಿಂಬೆಟ್ಕಾದಲ್ಲಿ. ಆ್ಯಕ್ಚುಲಿ ಈ ಒಂದು ಪೇಂಟಿಂಗ್ಸ್ನ ಮಾಡಲಿಕ್ಕೆ ಯಾರಾದರೂ ಹೇಳ್ತೀರಾ ಯಾವ ಒಬ್ಬ ಮನುಷ್ಯ ಅಂದರೆ ಯಾವ ಮಾನವ ಈ ಪೇಂಟಿಂಗ್ಸ್ನ ಸ್ಟಾರ್ಟ್ ಮಾಡ್ತಾನೆ ಅಂತಕ್ಕಂಥದ್ದನ್ನ, ವೆದರ್ ಇಟ್ ಈಸ್ ಎ ಪ್ಯಾಲೋಲಿಥಿಕ್ ಏಜ್ ಆರ್ ಮಿಸೋಲಿಥಿಕ್ ಏಜ್? ಯಾರು? ಈಸ್ ಯೂಶ್ವಲಿ ದ ಮಿಸೋಲಿಥಿಕ್ ಏಜ್, ಅಥವಾ ನಾವು ಅಪ್ಪರ್ ಪ್ಯಾಲೋಲಿಥಿಕ್ ಅಥವಾ ಎಂಡ್ ಆಫ್ ದ ಪ್ಯಾಲೋಲಿಥಿಕ್ ಏಜ್ ಅಥವಾ ಮಿಸೋಲಿಥಿಕ್ ಏಜ್ ಏನು ಸ್ಟಾರ್ಟ್ ಆಗಿತ್ತು ಅಲ್ಲಿಂದ ಕೂಡ ಇದು ಸ್ಟಾರ್ಟ್ ಆಯಿತು ಅಂತಕ್ಕಂಥದ್ದನ್ನ ಹೇಳ್ತೀವಿ ನಾವು. ಭಿಂಬೆಟ್ಕಾದಲ್ಲಿ ವಿ ಹ್ಯಾವ್ ಫೌಂಡ್ ದ ಸೈಟ್ಸ್ ಫಾರ್ ದ ಪ್ರೀ ಹಿಸ್ಟಾರಿಕ್ ಪೇಂಟಿಂಗ್ಸ್ ಅಂತಕ್ಕಂಥದ್ದು. ದ ರಾಕ್ ಶೆಲ್ಟರ್ಸ್ ಆಫ್ ದ ಭಿಂಬೆಟ್ಕಾ ಆರ್ ರಿಪೋಸಿಟರಿ ಆಫ್ ದ ರಾಕ್ ಪೇಂಟಿಂಗ್ಸ್ ವಿತ್ ಇನ್ ದ ನ್ಯಾಚುರಲ್ ರಾಕ್ ಶೆಲ್ಟರ್ಸ್. ಓಕೆ, with archaeological evidence from the Paleolithic and Mesolithic period. This is basically from a Mesolithic period through the Chalcolithic to the medieval period. Okay, so actually ಇದು ನಾಟ್ ಎಕ್ಸಾಕ್ಟ್ಲಿ ಫ್ರಮ್ ಅ ಪ್ಯಾಲಿಯೋಲಿಥಿಕ್, ಇದನ್ನು ನಾವು ಅಪ್ಪರ್ ಪ್ಯಾಲಿಯೋಲಿಥಿಕ್ ಏಜ್ ಅಂತ ಕೂಡ ಕರಿತೀವಿ. ಅಲ್ಲಿಂದ ಸ್ಟಾರ್ಟ್ ಆಗಿ ಮಿಸೋಲಿಥಿಕ್ ಏಜ್, ಆಮೇಲೆ ಥ್ರೂ ದ ಚಾಲ್ಕೋಲಿಥಿಕ್ ಏಜ್. ಚಾಲ್ಕೋಲಿಥಿಕ್ ಏಜ್ ಅಂದರೆ ತಾಮ್ರ ಯುಗದಲ್ಲಿ ಕೂಡ ಇದು ಕಂಟಿನ್ಯೂ ಆಯಿತು ಟು ದ ಮಿಡಿವಲ್ ಪೀರಿಯಡ್. ಓಕೆ, ಟು ದ ಮಿಡಿವಲ್ ಪೀರಿಯಡ್ವರೆಗೂ. ನೆಕ್ಸ್ಟ್, ದ ಡಾಗ್ಸ್ ವರ್ ಬರಿಡ್ ಇನ್ ಅ ಹ್ಯೂಮನ್ ಬರೀಲ್ಸ್ ಅಟ್. ಇದು ನಾನು ನಿಮಗೆ ನೋಟಲ್ಲಿ ಬರ್ಸಿದ್ದೀನಿ, ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಕೂಡ ಹೇಳಿ
ನಿಮಗೆ ಒಂದು ನೋಟ್ ಅಂತ ಬರೆಸಿ ಈ ಸ್ಥಳವನ್ನು ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಯಾವ ಸ್ಥಳ ಅಂತಕ್ಕಂಥದ್ದು ನೀವು ನನಗೆ ಹೇಳಬೇಕು. ಏನಂದರೆ ಯಾವ ಸ್ಥಳದಲ್ಲಿ ಮಾನವನ ಜೊತೆಗೆ ನಾಯಿಯನ್ನು ಸಹ ಹೂಳಲಾಗಿದೆ ಅಂತಕ್ಕಂಥದ್ದನ್ನ ನಾನು ನಿಮಗೆ ಬರೆಸಿದ್ದೀನಿ. ಯು ಹ್ಯಾವ್ ಟು ಆನ್ಸರ್ ದ ರೈಟ್ ಆನ್ಸರ್ ಫಾರ್ ದಿಸ್. ಓಕೆ, ವಾಟ್ ಈಸ್ ದ ರೈಟ್ ಆನ್ಸರ್ ಫಾರ್ ದಿಸ್? ಎವ್ರಿವನ್ ಹ್ಯಾಸ್ ಟು ಆನ್ಸರ್ ಫಾರ್ ದಿಸ್. The right answer for this is option B is the right answer. Option B is the right answer. Burj Home. Okay, Burj Home antakantadu ellide? Burj Home antakantadu it is located in Kashmir. Where it is located in Kashmir. Okay, it is a Neolithic site. This is a Neolithic site. Neolithic ಅಂದ್ರೆ ಏನು? ನವಶಿಲಾಯುಗದ ಒಂದು ಪ್ರಮುಖ ನೆಲೆಯಾಗಿದೆ. Right, it is a Neolithic age. After the excavation ಏನಾಯಿತು ಅಂದರೆ ಮೆನಿ burials of his face was discovered, usually under house floors or in the compounds. ಅವುಗಳನ್ನು ಮನೆಗಳಲ್ಲಿ ಅಥವಾ ಕಾಂಪೌಂಡ್ಗಳಲ್ಲಿ ಹೂತಿರ್ತಕ್ಕಂತಹ ಇಂತಹ ಒಂದು ಪಳೆಯುಳಿಕೆಗಳು ನಮಗೆ ದೊರೆತಿವೆ. ಅಪಾರ್ಟ್ ಫ್ರಮ್ ದ ಹ್ಯೂಮನ್ ಬರೀಲ್ಸ್, ಅನಿಮಲ್ಸ್ ವರ್ ಸಮಟೈಮ್ಸ್ ಬರೀಡ್ ಅಲಾಂಗ್ ವಿತ್ ದ ಹ್ಯೂಮನ್ಸ್ ಆರ್ ಇನ್ ಎ ಸಪ್ರೇಟ್ ಗ್ರೇವ್ಸ್. ಅಲ್ಲಿ ಸಮ್ಟೈಮ್ಸು ನಮಗೆ ಎರಡು ಥರನಾದ ಸಿಕ್ಕಿದೆ. ಏನಂದರೆ ಕೆಲವೊಂದು ಸಲ ಮಾನವನ ಜೊತೆಗೆ ಹೂಳಲಾಗಿದೆ, ಇನ್ನು ಕೆಲವೊಂದು ಸಲ ಅದೇ ಕಾಂಪೌಂಡಲ್ಲಿ ಅಥವಾ ಮನೆಯಲ್ಲೇ ಮನುಷ್ಯನ ಬಿಟ್ಟು ಪಕ್ಕದಲ್ಲಿ ಮತ್ತೆ ಅದನ್ನು ಕುಣಿತಾಗೋದು ಅಲ್ಲಿ ಕೂಡ ಪ್ರಾಣಿಗಳನ್ನ ಹೂಳಲಾಗಿದೆ ಅಂತಕ್ಕಂಥದ್ದು ಹೇಳ್ಬೋದು. ಓಕೆ, ಇಂಥ ಆನಿಮಲ್ಸಲ್ಲಿ ಓಕೆ ಯಾವನ್ನ ನಾವು ಇಲ್ಲಿ ಹೂಳಲಾಗಿದೆ ಅದರಲ್ಲಿ ನಾಯಿ ಮಾತ್ರನೇ ಇದಾವ? ಇಲ್ಲ, ಸಮ್ ಆಫ್ ದ ಅನಿಮಲ್ಸ್ ಆಲ್ಸೋ ವಿ ಹ್ಯಾವ್ ಫೌಂಡ್ ಲೈಕ್ ಡಾಗ್, ಶೀಪ್ ಮತ್ತು ಗೋಟ್ಸ್ಗಳು ಅಲ್ಲಿ ನಮಗೆ ಲಭ್ಯವಾಗಿದ್ದಾವೆ. ನೆಕ್ಸ್ಟ್ ಕ್ವಶನ್ ನೋಡಿ, ಆ್ಯಶ್ ಮೌಂಟ್ಸ್ ಆರ್ ರಿಲೇಟೆಡ್ ಟು ನಿಯೋಲಿಥಿಕ್ ಕಲ್ಚರ್ ಆಫ್. ಓಕೆ, ಈ ಆ್ಯಶ್ ಮೌಂಟ್ಸ್ ಅಂದರೆ ಏನು? ಆ್ಯಶ್ ಮೌಂಟ್ಸ್ ಅಂದರೆ ಏನಂತ ಹೇಳ್ತೀರಾ? ಆ್ಯಶ್ ಅಂದರೆ ಏನು? ಬೂದಿ ದಿಬ್ಬಗಳು ಅಂತ ಹೇಳಿ ಕನ್ನಡದಲ್ಲಿ ಕರಿಬೋದು. ಈ ಆ್ಯಶ್ ಮೌಂಟ್ಸ್ ಅಂತಕ್ಕಂಥದ್ದು ನಿಯೋಲಿಥಿಕ್ ಕಲ್ಚರ್ಗೆ ಸಂಬಂಧಪಟ್ಟಂಥದ್ದು. ಇದು ಈ ಕೊಟ್ಟಿರ್ತಕ್ಕಂತಹ ಸ್ಥಳಗಳಲ್ಲಿ ಯಾವ ಒಂದು ಸ್ಥಳಗಳಲ್ಲಿ ಈ ಥರನಾದಂತಹ ಆ್ಯಶ್ ಮೌಂಟ್ಸು ನಮಗೆ ದೊರೆತಿದ್ದಾವೆ ಅಂತಕ್ಕಂಥದ್ದು. For this the right answer it is South India. Option B is the right answer for this. Okay, in South India, that is especially the Deccan Plateau. Okay, Deccan Plateau ಅಂದರೆ ಏನು? ದಕ್ಕನ್ ಪ್ರಸ್ಥಭೂಮಿ ಅಂತ ನಾವೇನು ಕರಿತೀವೋ ಕನ್ನಡದಲ್ಲಿ ಏನು ಕರಿತೀವಿ? ಇದನ್ನು ದಕ್ಕನ್ ಪ್ರಸ್ಥಭೂಮಿ ಅಂತ ಹೇಳಿ ಕರಿತೀವಿ. ಇದರಲ್ಲಿ ನಮಗೆ ಈ ಥರನಾದಂತಹ ಹ್ಯಾಶ್ ಮೌಂಟ್ಸ್ ಅಥವಾ ಕನ್ನಡದಲ್ಲಿ ಏನಂತ ಹೇಳಿದೆ ನಾನು ನಿಮಗೆ? ಹ್ಯಾಶ್ ಮೌಂಟ್ಸ್ ಅಂತ ಏನಂತ ಕರಿತೀವಿ? ಎಂತಹ ದಿಬ್ಬಗಳು? ಬೂದಿ ದಿಬ್ಬಗಳು ಅಂತ ಏನು ಹೇಳಿದ್ನಲ್ಲ. ಓಕೆ, ಈ ಬೂದಿ ದಿಬ್ಬಗಳು ನಮಗೆ ದೊರೆತಿದ್ದೇವೆ. ಓಕೆ, ನೆಕ್ಸ್ಟ್ ಇವು ಸೈಜಸ್ಸಲ್ಲಿ ಕೂಡ ದೇರ್ ಇಸ್ ಎ ವೇರಿಂಗ್ ಇನ್ ಸೈಜಸ್ ಆ್ಯಂಡ್ ಶೇಪ್ಸ್ ವಿತ್ ಅನ್ಈವನ್ ಸರ್ಫೇಸ್ ಐದರ್ ಕವರ್ಡ್ ವಿತ್ ಸಾಯಿಲ್ ಆರ್ ಗ್ರಾಸ್. ಇವು ಸಾಯಿಲ್ ಅಥವಾ ಮಣ್ಣಿನಿಂದ ಅಥವಾ ಹುಲ್ಲಿನಿಂದ ಮುಚ್ಚಲ್ಪಟ್ಟಿದ್ದಾವೆ ಅಂತಕ್ಕಂಥದ್ದು ನಮಗೆ ಕಂಡು ಬಂದಿದೆ. ನೆಕ್ಸ್ಟ್ ಕ್ವಶನ್, ಆನ್ ಅಪ್ಪರ್ ಪ್ಯಾಲಿಯೋಲಿಥಿಕ್ ಮದರ್ ಗಾಡೆಸ್ ಮೇಡ್ ಆಫ್ bone has been obtained from upper paleolithic age ನ ಓಕೆ ಒಂದು ಮಾತೃದೇವತೆ ಆದಂತಹ ಮದರ್ ಗಾಡೆಸ್ನ ಒಂದು ಮೂರ್ತಿ ಯಾವುದರಿಂದ ಮಾಡಲ್ಪಟ್ಟಿದೆ? ಮೇಡ್ ಆಫ್ ಬೋನ್. ಓಕೆ, ಇದು ಎಲ್ಲಿ ದೊರೆತಿದೆ ಅಂತಕ್ಕಂಥದ್ದು ಕ್ವಶನ್ ಕೇಳಿದ್ದಾರೆ. ಓಕೆ, ಎಲ್ಲಿ ದೊರೆತಿದೆ? ಯಾರಾದರೂ ಆನ್ಸರ್ ಮಾಡಬಲ್ಲರಾ? ವೇರ್ ವಿ ಹ್ಯಾವ್ ಫೌಂಡ್ ದಿಸ್ ಒನ್? This we have got it from the Ballan Valley. ಎಲ್ಲಿ? ಬ್ಯಾಲನ್ ವ್ಯಾಲಿಯಲ್ಲಿ ನಮಗೆ ಈ ಥರನಾದಂತಹ ಮದರ್ ಗಾಡೆಸ್ ಮೇಡ್ ಆಫ್ ಬೋನ್. ಓಕೆ, ಬೋನಿಂದ ಮಾಡಿರ್ತಕ್ಕಂತಹ ಒಂದು ಮಾತೃದೇವತೆಯ ಮೂರ್ತಿ ದೊರೆತಿದೆ. ಓಕೆ, ಎಲ್ಲಿ? ಯಾವ ಏಜಿಂದಿದು? ದಿಸ್ ಇಸ್ ರಿಲೇಟೆಡ್ ಟು ಅಪ್ಪರ್ ಪ್ಯಾಲಿಯೋಲಿಥಿಕ್ ಏಜ್ ಆಫ್ ಬ್ಯಾಲನ್ ವ್ಯಾಲಿ. ಅಗೇನ್ ಇಫ್ ಯು ಸ್ಟಡಿ ಇನ್ ಡೀಟೇಲ್ ಪ್ಯಾಲಿಯೋಲಿಥಿಕ್ ಏಜನ್ನು ಕೂಡ ನಾವು ಲೋವರ್ ಪ್ಯಾಲಿಯೋಲಿಥಿಕ್ ಏಜ್, ಮಿಡಲ್ ಪ್ಯಾಲಿಯೋಲಿಥಿಕ್ ಏಜ್ ಆ್ಯಂಡ್ ಅಪ್ಪರ್ ಪ್ಯಾಲಿಯೋಲಿಥಿಕ್ ಏಜ್ ಅಂತ ಕೂಡ ನಾವು ಡಿವೈಡ್ ಮಾಡಿ ಓದ್ತೀವಿ ಪ್ಯಾಲಿಯೋಲಿಥಿಕ್ ಏಜನ್ನು. ಓಕೆ, ಇನ್ ಡೀಟೇಲ್ ಆಗಿ ಓದಿದಾಗ ಓಕೆ ಫಾರ್ ಯು ಅದು ಅಷ್ಟೇನು ಇಂಪಾರ್ಟೆಂಟ್ ಅಲ್ಲ. ಯು ಡೋಂಟ್ ವರಿ, ಈ ಥರನಾದ ಕ್ವಶನ್ಸ್ ಎಲ್ಲ ಅದನ್ನು ನೀವು ಕವರ್ ಮಾಡಿಕೊಂಡ್ರೆ ಅಷ್ಟೇ ಸಾಕು. ಓಕೆ, ನೆಕ್ಸ್ಟ್, ಹೂ ಅಮಂಗ್ ದ ಫಾಲೋಯಿಂಗ್ ಕಲ್ಚರ್ಸ್ ವರ್ ಫಸ್ಟ್ ಟು ಪೇಂಟ್ ದೇರ್ ಪಾಟ್ರಿ. ಕೊಟ್ಟಿರ್ತಕ್ಕಂಥದ್ರಲ್ಲಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್. ಯಾವ ಏಜ್ನವರು ವರ್ ಫಸ್ಟ್ ಟು ಪೇಂಟ್ ದೇರ್ ಪಾಟ್ರಿ. ಪಾಟ್ರಿ ಅಂದ್ರೇನು? ಮಡಿಕೆಗಳು. ಎಲ್ಲರೂ ಇದಕ್ಕೆ ಆನ್ಸರ್ ಮಾಡಿ. ಎವ್ರಿಬಡಿ ಹ್ಯಾಸ್ ಟು ಆನ್ಸರ್ ಫಾರ್ ದಿಸ್. ಮಡಿಕೆಗಳನ್ನು ಓಕೆ, ಇಲ್ಲಿ ಫಸ್ಟು ನಿಮಗೆ ಇಲ್ಲಿ ಎರಡು ಥರನಾದ ಕ್ವಶನ್ಸ್ನ ಇದನ್ನು ಡಿವೈಡ್ ಮಾಡ್ತೀನಿ.
ಫಸ್ಟ್ ಕ್ವಶನ್ ಏನಪ್ಪ ಅಂದರೆ, ಈ ಮಡಿಕೆಗಳನ್ನು ಮೊದಲು ಯಾವ ಮಾನವ ಈ ಮಡಿಕೆ ತಯಾರಿಕೆಯನ್ನು ಕಲಿತ? ಯಾವ ಮಾನವ? ಆಪ್ಷನ್ ಇದರಲ್ಲಿ 11A ಅಂದ್ಕೊಳ್ಳಿ ಕ್ವಶನು, 11A ಕ್ವಶನ್ 11B. ಇಲ್ಲಿ 2 ಕ್ವಶನ್ಸ್ನ ಫ್ರೇಮ್ ಮಾಡೋಣ. ಆಪ್ಷನ್ಸ್ ಆರ್ ಸೇಮ್. ಓಕೆ, ಎರಡಕ್ಕೂ ನನಗೆ ಆನ್ಸರ್ ಮಾಡಬೇಕು. ಮೊದಲು ಯಾವ ಮಾನವ ಮಡಿಕೆ ತಯಾರಿಕೆಯನ್ನು ಕಲಿತ ಅಂತಕ್ಕಂಥದ್ದು. ಆಮೇಲೆ ಸೆಕೆಂಡ್ ಕ್ವಶನ್ ಏನಂದರೆ, ಯಾರು ಫಸ್ಟ್ ಈ ಮಡಿಕೆಗಳಿಗೆ ಬಣ್ಣದ ಮಡಿಕೆಗಳನ್ನು ಮಾಡಲಿಕ್ಕೆ ಯಾವ ಮಾನವ ಪ್ರಾರಂಭಿಸಿದ ಅಂತಕ್ಕಂಥದ್ದು. 2 ಕ್ವಶನ್ಸ್ನ ನಾವು ಒಂದೇ ಕ್ವಶನ್ನ ಡಿವೈಡ್ ಮಾಡಿ 2 ಕ್ವಶನ್ನ ನೋಡೋಣ. ಎಲ್ಲರೂ ಆನ್ಸರ್ ಮಾಡಿ ನೋಡೋಣ. ಕ್ವಶನ್ ನಂಬರ್ 11Aಗೆ ಏನು ಆಪ್ಷನ್ನು? 11Aಗೆ ವಾಟ್ ಈಸ್ ದ ಆನ್ಸರ್ ಫಾರ್ 11A? ಕ್ವಶನ್ ನಂಬರ್ 11A. ಕ್ವಶನ್ ನಂಬರ್ 11Bಗೆ ಏನು ಆನ್ಸರ್ ಅಂತಕ್ಕಂಥದ್ದು. ಯು ಹ್ಯಾವ್ 10 seconds ಟೈಮ್. ಎವ್ರಿಬಡಿ ಆನ್ಸರ್. ಇದು ನ್ಯಾಷನಲ್ ಡಿಫೆನ್ಸ್ ಆರ್ಮಿ ಕ್ವಶನ್ನಲ್ಲಿ ಕೇಳಿದ್ದಾರೆ. ಓಕೆ, NDA ಎಕ್ಸಾಮಲ್ಲಿ ಇದನ್ನ ಕೇಳಿದ್ದಾರೆ. ನೆಕ್ಸ್ಟು ವಾಟ್ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್? ಎಲ್ಲರೂ ಆನ್ಸರ್ ಮಾಡಿದಿರಾ? ಫಾರ್ ದಿಸ್ ಕ್ವಶನ್ ನಂಬರ್ 11Aಗೆ ಇಟ್ ಈಸ್ ಮಿಸೋಲಿಥಿಕ್ ಏಜ್. ಮಿಸೋಲಿಥಿಕ್ ಏಜ್. ನಾನು ನಿಮಗೆ ಯಾವುದಿದು ಮಿಸೋಲಿಥಿಕ್ ಏಜ್ ಅಂದರೆ ಏನಂತ ಕರಿತೀವಿ? ಮಿಸೋಲಿಥಿಕ್ ಏಜ್ ಅಂದರೂ ಒಂದೇ, ಮೈಕ್ರೋಲಿಥಿಕ್ ಏಜ್ ಅಂದರೂ ಒಂದೇ, ಮಧ್ಯಶಿಲಾಯುಗ ಅಂದರೂ ಒಂದೇ, ಸೂಕ್ಷ್ಮ ಶಿಲಾಯುಗ ಅಂತಂದ್ರೂ ಕೂಡ ಒಂದೇ ಅಂತ ನಾನು ನಿಮಗೆ ಹೇಳಿದ್ದೀನಿ. ಮಧ್ಯಶಿಲಾಯುಗದಲ್ಲಿ ಮಾನವ ಮಡಿಕೆಯನ್ನು ತಯಾರು ಮಾಡಲಿಕ್ಕೆ ಕಲಿತ. ಆಮೇಲೆ ಯಾವ ಏಜಲ್ಲಿ? ಎಸ್, ನಿಯೋಲಿಥಿಕ್ ಏಜಲ್ಲಿ. ಯಾವ ಏಜಲ್ಲಿ? ನಿಯೋಲಿಥಿಕ್ ಏಜ್ ಅಥವಾ ನವಶಿಲಾಯುಗದಲ್ಲಿ ಅವನು ಏನನ್ನು ಕಲಿತ? ನವಶಿಲಾಯುಗದಲ್ಲಿ ಇವುಗಳಿಗೆ ಬಣ್ಣವನ್ನು ಹಚ್ಚಲಿಕ್ಕೆ ಕಲಿತ. ಬಣ್ಣದ ಮಡಿಕೆಗಳನ್ನು ತಯಾರು ಮಾಡಿದ್ದಲ್ಲಿ ನಿಯೋಲಿಥಿಕ್ ಏಜಲ್ಲಿ. ಓಕೆ, ನೆಕ್ಸ್ಟ್ ಆಮೇಲೆ ಅಗೇನ್ ಸಿ ಫಾರ್ ದಿಸ್ ಇಲ್ಲಿ ನಿಮಗೆ ದೇರ್ ಈಸ್ ಎ ಡಿಫ್ರೆನ್ಸ್ ಇನ್ ಆನ್ಸರ್. ಓಕೆ, ಚಾಲ್ಕೋಲಿಥಿಕ್ ಏಜಲ್ಲಿ ಓಕೆ ಸಾರಿ ಗೈಸ್, ಸಾರಿ ದೇರ್ ಇಸ್ ಎ ಲಿಟಲ್ ಕನ್ಫ್ಯೂಷನ್ ಹಿಯರ್. ನಮಗೆ ಮಿಸೋಲಿಥಿಕ್ ಏಜಲ್ಲಿ ಯಾವುದೇ ರೀತಿಯಾದಂತಹ ಇದನ್ನು ನಾವು ಕಂಡುಕೊಂಡಿಲ್ಲ. ಸಾರಿ, ಮಿಸೋಲಿಥಿಕ್ ಏಜಲ್ಲಿ ನಾವೇನು ಮಾಡ್ತಾ ಇದ್ವಿ? ಮಿಸೋಲಿಥಿಕ್ ಏಜಲ್ಲಿ ಅಪ್ಗ್ರೇಡೆಡ್ ವರ್ಷನ್ ಆಫ್ ದ ಏನು ಯೂಸ್ ಮಾಡ್ತಾ ಇದ್ವಿ? ಅಪ್ಗ್ರೇಡೆಡ್ ವರ್ಷನ್ ಆಫ್ ಸ್ಟೋನ್ಸ್. ಓಕೆ, ರೈಟ್. ಸೂಕ್ಷ್ಮವಾದಂತಹ ಒಂದು ಆಯುಧಗಳನ್ನು ಯೂಸ್ ಮಾಡ್ತಾ ಇದ್ವಿ, ರೈಟ್. ಸೂಕ್ಷ್ಮವಾದ ಆಯುಧಗಳನ್ನು ಯೂಸ್ ಮಾಡ್ತಿದ್ವಿ ಎಲ್ಲಿ? ಮಿಸೋಲಿಥಿಕ್ ಏಜಲ್ಲಿ. ಓಕೆ, ಸೊ ಯಾವುದರಿಂದ ಮಾಡಿರ್ತಕ್ಕಂತಹ ಆಯುಧಗಳನ್ನು ಯೂಸ್ ಮಾಡ್ತಿದ್ವಲ್ಲಿ? ಕ್ಯಾಲ್ಸಿಡೇನಿಯಮ್ ಮತ್ತು ಸಿಲಿಕೇಟ್ ಶಿಲೆಗಳಿಂದ ಮಾಡಿರ್ತಕ್ಕಂಥ ಆಯುಧಗಳನ್ನು ಇಲ್ಲಿ ಯೂಸ್ ಮಾಡಿದ್ವಿ. ನಿಯೋಲಿಥಿಕ್ ಏಜಲ್ಲಿ ಫಸ್ಟಿಗೆ ನಿಯೋಲಿಥಿಕ್ ಏಜ್ ಅಥವಾ ನವಶಿಲಾಯುಗದಲ್ಲಿ ನಾವೇನು ಮಾಡಿದ್ದೀವಿ? ಫಸ್ಟ್ ಟೈಮು ಅವನು ಬೆಂಕಿಯ ಬಳಕೆ ಅಂತಕ್ಕಂಥದ್ದು ಅವನಿಗೆ ಗೊತ್ತಾಯಿತು. ಅದೇ ರೀತಿ ಮಡಿಕೆ ತಯಾರಿಕೆ ಅಂತಕ್ಕಂಥದ್ದು ಕೂಡ ಗೊತ್ತಾಯಿತು ಅವನಿಗೆ. ಯಾವ ಟೈಮಲ್ಲಿ? ನಿಯೋಲಿಥಿಕ್ ಏಜಲ್ಲಿ. ಬಣ್ಣವನ್ನು ಅವನು ಬಳಿಯತಕ್ಕಂಥದ್ದು ಸ್ಟಾರ್ಟ್ ಮಾಡಿದ್ದಲ್ಲಿ ಇಟ್ ಈಸ್ ಇನ್ ಚಾಲ್ಕೋಲಿಥಿಕ್ ಏಜ್. ಎಲ್ಲಿ? ಚಾಲ್ಕೋಲಿಥಿಕ್ ಏಜ್ ಅಥವಾ ನಾವು ಏನಂತ ಕರಿತೀವಿ ಇದನ್ನು? ತಾಮ್ರಯುಗ ಅಂತ ಕೂಡ ಕರಿತೀವಿ. ಏನಂತ ಕರಿತೀವಿ ಇದನ್ನು? ತಾಮ್ರಯುಗ ಅಂತ ಕೂಡ ಕರಿತೀವಿ. ಓಕೆ, ಈ ಒಂದು ಇದರಲ್ಲಿ ತಾಮ್ರಯುಗದಲ್ಲಿ ಅವನು ಬಣ್ಣವನ್ನು ಬಳಿಲಿಕ್ಕೆ ಸ್ಟಾರ್ಟ್ ಮಾಡ್ದ. ನಿಯೋಲಿಥಿಕ್ ಏಜಲ್ಲಿ ಅವನು ಮೊಟ್ಟ ಮೊದಲ ಬಾರಿಗೆ ಮಡಿಕೆಯನ್ನು ಮಾಡಲಿಕ್ಕೆ ತಯಾರು ಮಾಡ್ದ. ಓಕೆ, ಈ ಕ್ವಶನ್ನ ಬರ್ಕೊಳ್ಳಿ. ನೆಕ್ಸ್ಟ್, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಸೈಟ್ ಹ್ಯಾಸ್ ಯೀಲ್ಡೆಡ್ ದ ಕಲ್ಚರಲ್ ರಿಮೇನ್ಸ್ ಫ್ರಮ್ ದ ನಿಯೋಲಿಥಿಕ್ ಟು ದ ಹರಪ್ಪನ್ ಪೀರಿಯಡ್? ಓಕೆ, ಇಲ್ಲಿ ಕೊಟ್ಟಿರತಕ್ಕಂಥ ಸ್ಥಳಗಳಲ್ಲಿ ಯಾವ ಒಂದು ಸ್ಥಳ ನವಶಿಲಾಯುಗದಿಂದ ಹಿಡಿದು ಹರಪ್ಪನ್ ಸಿವಿಲೈಸೇಷನ್ವರೆಗೂ ತನ್ನ ಒಂದು ಕಲ್ಚರಲ್ಸ್ನ ರಿಮೇನ್ಸ್ ಅಲ್ಲಿ ನಾವು ಫೈಂಡ್ ಔಟ್ ಮಾಡಿದ್ದೀವಿ. ಅಂದರೆ ಆ ಸ್ಥಳದಲ್ಲಿ ನಮಗೆ ನಿಯೋಲಿಥಿಕ್ ಏಜ್ನ ಕುರುಹುಗಳು ಸಿಕ್ಕಿದ್ದಾವೆ, ಹರಪ್ಪನ್ ಪೀರಿಯಡ್ನ ಕುರುಹುಗಳು ಕೂಡ ಸಿಕ್ಕಿದ್ದಾವೆ. ಓಕೆ, ವಾಟ್ ಈಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಗೈಸ್? ದಿಸ್ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಇಸ್ ಆಪ್ಷನ್ ಬಿ. ಮೆಹರ್ಗರ್ ಇಸ್ ದ ರೈಟ್ ಆನ್ಸರ್. ಓಕೆ, ವಾಟ್ ಇಸ್ ದ ರೈಟ್ ಆನ್ಸರ್? ರೈಟ್ ಆನ್ಸರ್ ಈಸ್ ಮೆಹರ್ಗರ್. ಓಕೆ, ಯಾರಾದರೂ ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸ್ತೀರಾ ಮೆಹರ್ಗರ್ ಅಂತಕ್ಕಂಥದ್ದು ಎಲ್ಲಿದೆ ಅಂತಕ್ಕಂಥದ್ದು ಯಾರಾದರೂ ತಿಳಿಸ್ತೀರಾ?
ಐ ಥಿಂಕ್ ಆಲ್ರೆಡಿ ನಿಮ್ಗೆ ಇದನ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಮೆಹರ್ಗರ್ ಅಂತಕ್ಕಂಥದ್ದು ಎಲ್ಲಿ ಬರುತ್ತೆ ಅಂತಕ್ಕಂಥದ್ದನ್ನ. ಓಕೆ, ಮೆಹರ್ಗರ್ ಅಂತಕ್ಕಂಥದ್ದು ಎಲ್ಲಿ ಬರುತ್ತೆ? ಮೆಹರ್ಗರ್ ಇಟ್ ಈಸ್ ಲೊಕೇಟೆಡ್ ಇನ್ ಬಲ್ಚಿಸ್ತಾನ್ ಪಾಕಿಸ್ತಾನ್. ಬಲೂಚಿಸ್ತಾನಲ್ಲಿ ಈ ಒಂದು ಪ್ಲೇಸ್ ಅಂತಕ್ಕಂಥದ್ದು ಲೊಕೇಟ್ ಆಗಿದೆ. ಎಲ್ಲಿ? ಬಲ್ಚಿಸ್ತಾನಲ್ಲಿ. ಓಕೆ, ನೆಕ್ಸ್ಟ್ ಕ್ವಶನ್. ದ ಅರ್ಲಿಯೆಸ್ಟ್ ಎವಿಡೆನ್ಸ್ ಆಫ್ ದ ರೈಸ್ ಕಲ್ಟಿವೇಶನ್ ಇನ್ ಗಂಗಾ ವ್ಯಾಲಿ ಹ್ಯಾಸ್ ಬೀನ್ ಫೌಂಡ್ ಅಟ್ ಅಂದ್ರೇನು? ಮೊಟ್ಟ ಮೊದಲ ಬಾರಿಗೆ ಈ ಒಂದು ಭತ್ತದ ಕೃಷಿಯ ಬಗ್ಗೆ ಸಾಕ್ಷಿ ಅಂತಕ್ಕಂಥದ್ದು ಎಲ್ಲಿ ನಮಗೆ ದೊರೆತಿದೆ ಅಂತಕ್ಕಂಥದ್ದು. ಗೈಸ್, ಇಟ್ ಈಸ್ ಇನ್ನೂ ಡೀಪಾಗಿ ಕೇಳಿದರೆ ನಾನು ನಿಮಗೆ ಇಷ್ಟು ಡೀಪಾಗಿ ಬರ್ಸಿಲ್ಲ. ಅಗೇನ್ ಎಲ್ಲಿಯಪ್ಪ ಅಂತಂದರೆ ನಾವು ಇದನ್ನು ನಾನು ನಿಮಗೆ ಬರ್ಸ್ಬೇಕಾದ್ರೆ ಅಗೇನ್ ಒಂದು ನೋಟ್ ಅಂತ ಬರ್ಸಿದ್ದೀನಿ. ಆ ನೋಟಲ್ಲಿ ನಾನು ನಿಮ್ಗೆ ಹೇಳಿದ್ದೀನಿ ಇಟ್ ಈಸ್ ಇನ್ ಅಲಹಾಬಾದ್ ಡಿಸ್ಟಿಕ್ ಅಂತ ಹೇಳಿದ್ದೀನಿ. ಅಲಹಾಬಾದ್ ಡಿಸ್ಟಿಕ್ ಅಂತ ನಾನು ನಿಮಗೆ ಹೇಳಿದ್ದೆ. ಓಕೆ, ಸೊ ಅಲಹಾಬಾದ್ ಜಿಲ್ಲೆ ಎಲ್ಲಿ ಬರುತ್ತೆ? ಅಲಹಾಬಾದ್ ಬರುತ್ತೆ ಉತ್ತರ ಪ್ರದೇಶದಲ್ಲಿ. ಓಕೆ, ಸೊ ಫಾರ್ ದ ರೈಟ್ ಆನ್ಸರ್ ಫಾರ್ ದಿಸ್ ಈಸ್ ದ ಲಹುರಾ ದೇವಾ ವಿಲೇಜ್. ಅದು ವಿಲೇಜ್ ನೇಮ್. ಸಿ, ಇಟ್ ಈಸ್ ಎ ವಿಲೇಜ್ ಆಫ್ ಸೇಂಟ್ ಕಬೀರ್ ನಗರ್ ಆಫ್ ಉತ್ತರ ಪ್ರದೇಶ್. ಓಕೆ, ಉತ್ತರ ಪ್ರದೇಶದಲ್ಲಿ ಅಲಹಾಬಾದ್ ಡಿಸ್ಟಿಕಲ್ಲಿ ಬರ್ತಕ್ಕಂತಹ ಒಂದು ವಿಲೇಜ್ ಅದು. ಯಾವುದು? ಲಹುರಾ ದೇವ್. ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್ ಫಾರ್ ದಿಸ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ವಿಚ್ ರಾಕ್ ಶೆಲ್ಟರ್ ಇನ್ ಇಂಡಿಯಾ ಬಿಯರ್ಸ್ ದ ಲಾರ್ಜೆಸ್ಟ್ ನಂಬರ್ ಆಫ್ ದ ಪೇಂಟಿಂಗ್ಸ್? ಸೊ ಲಾರ್ಜೆಸ್ಟ್ ನಂಬರ್ ಅಂದರೂ ಒಂದಕ್ಕೂ ಒಂದೇ ಆನ್ಸರ್ ಆಗಿ ಮಾಡಬೇಕು. ಆಮೇಲೆ ನಮಗೆ ಓಲ್ಡೆಸ್ಟ್ ಪೇಂಟಿಂಗ್ಸ್ ಕೂಡ ಗುರುತುಗಳು ಸಿಕ್ಕಿರೋದು ಕೂಡ ಎಲ್ಲಿ ಅಂತ ಕೂಡ ಒಂದೇ ಆನ್ಸರ್ ಮಾಡಬೇಕು. ಐ ಥಿಂಕ್ ಎಲ್ಲರೂ ಕೂಡ ರೈಟ್ ಆನ್ಸರ್ ಮಾಡ್ತಾ ಇದ್ದಾರೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್. ದಟ್ ಈಸ್ ದ ಬಿಂಬೇಟ್ಕಾ. ಯಾವುದು? ಬಿಂಬೇಟ್ಕಾ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಓಕೆ, ನೆಕ್ಸ್ಟ್ ಕ್ವಶನ್. ದ ಅರ್ಲಿಯೆಸ್ಟ್ ಇನ್ಸ್ಕ್ರಿಪ್ಷನ್ ಆನ್ ದ ಸ್ಟೋನ್ ವಾಸ್ ಇನ್ ವಿಚ್ ಲ್ಯಾಂಗ್ವೇಜ್ ಅಂತ ಕೇಳಿದ್ದಾರೆ. ಓಕೆ, ಆನ್ ವಿಚ್ ಲ್ಯಾಂಗ್ವೇಜಲ್ಲಿ ಈ ಒಂದು ಅರ್ಲಿಯೆಸ್ಟ್ ಇನ್ಸ್ಕ್ರಿಪ್ಷನ್ ಆಫ್ ದ ಸ್ಟೋನ್ ಅಂದರೆ ನಮಗೆ ಈ ಕಲ್ಲಿನ ಏನು ಇನ್ಸ್ಕ್ರಿಪ್ಷನ್ಸ್ ದೊರೆತಿದ್ದಾವೋ, ಓಕೆ, ಕಲ್ಲಿನ ಇನ್ಸ್ಕ್ರಿಪ್ಷನ್ಸ್ ಏನು ನಮಗೆ ದೊರೆತಿದ್ದಾವೋ ಅವುಗಳು ಯಾವ ಲ್ಯಾಂಗ್ವೇಜಲ್ಲಿದ್ವು ಅಂದರೆ ಕಲ್ಲಿನ ಕೆತ್ತನೆಗಳಂತ ನಾವೇನು ಕರಿತೀವಲ್ಲ, ಆ ಕಲ್ಲಿನ ಕೆತ್ತನೆಗಳು ಯಾವ ಒಂದು ಲ್ಯಾಂಗ್ವೇಜಲ್ಲಿದ್ವು ಅಂತಂದರೆ ದಟ್ ಈಸ್ ಇನ್ ಪ್ರಾಕೃತ್ ಲ್ಯಾಂಗ್ವೇಜ್. ಯಾವ ಲ್ಯಾಂಗ್ವೇಜಲ್ಲಿದ್ವು? ಪ್ರಾಕೃತ್ ಲ್ಯಾಂಗ್ವೇಜ್. ದಟ್ ಇಸ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್. ಓಕೆ, ಆ್ಯಂಡ್ ಅವು ಯಾವ ಒಂದು ಪೀರಿಯಡ್ಗೆ ಅವು ಸೇರಲ್ಪಟ್ಟಿದೆ ಅಂದರೆ ಯಾರ ಒಂದು ಪೀರಿಯಡ್ಗೆ ಸೇರಲ್ಪಟ್ಟಿದೆ ಅಂದರೆ ದಟ್ ಈಸ್ ಬಿಲಾಂಗ್ಸ್ ಟು ದ ಮೌರ್ಯನ್ ಪೀರಿಯಡ್. ಯಾರ ಒಂದು ಪೀರಿಯಡ್ ಇದಕ್ಕೆ ಸೇರಿದೆ ಅದು? ಇಟ್ ಈಸ್ ರಿಲೇಟೆಡ್ ಟು ಮೌರ್ಯನ್ ಪೀರಿಯಡ್. ಓಕೆ, ನೆಕ್ಸ್ಟ್. ಅಮಾಂಗ್ ದೀಸ್ ಏನ್ಷಿಯಂಟ್ ಒನ್ ಈಸ್ ಸಾಗೌರ ತಾಮ್ರಲೇಖ ವಿಚ್ ವಾಸ್ ಬೀನ್ ಎಕ್ಸ್ಕ್ಯುವೇಟೆಡ್ ಫ್ರಮ್ ದ ಗೋರಖ್ಪುರ್ ಡಿಸ್ಟ್ರಿಕ್ಟಲ್ಲಿ ಅಂಥದ್ದು ಒಂದು ಎಕ್ಸಾಂಪಲ್ ನಮ್ಮಲ್ಲಿ ದೊರೆತಿದೆ. ಅದೇನು? ಸಗೋರ ತಾಮ್ರಲೇಖ ಅಂತಕ್ಕಂಥದ್ದು. ಓಕೆ, ನೆಕ್ಸ್ಟ್ ದ ಲಾಸ್ಟ್ ಕ್ವಶನ್ ಫಾರ್ ದಿಸ್ ಟುಡೇಸ್ ಕ್ಲಾಸ್ ರಿಲೇಟೆಡ್ ಟು ಕ್ವಶನ್ ಆನ್ಸರ್ ಸೆಷನ್ಸ್ ಆಫ್ ದ ವಾಟ್? ಸ್ಟೋನ್ ಏಜ್. ಓಕೆ, ಭಾರತದಲ್ಲಿ ಶಿಲಾಯುಗದ ಸಂಸ್ಕೃತಿ ಅಂತಕ್ಕಂತಹ ಚಾಪ್ಟರ್ಗೆ ಸಂಬಂಧಪಟ್ಟಂಗೆ ಇವತ್ತು ದಿಸ್ ಇಸ್ ದ ಲಾಸ್ಟ್ ಕ್ವಶನ್. ದ 3 ages system, that is stone, bronze and iron, from the collection of the ಕೋಪೆನ್ಹೆಗನ್ ಮ್ಯೂಸಿಯಮನ್ನು ಯಾರು ಮಾಡಿದರು ಅಂತಕ್ಕಂಥದ್ದು, ಕೋಪೆನ್ಹೆಗನ್ ಮ್ಯೂಸಿಯಮನ್ನು ಯಾರು ನಿರ್ಮಾಣ ಮಾಡಿದರು ಅಂತಕ್ಕಂಥದ್ದು ಕ್ವಶನು. ದ ರೈಟ್ ಆನ್ಸರ್ ಫಾರ್ ದಿಸ್ ಗೈಸ್, ದ ಥಾಮ್ಸನ್ ಇಸ್ ದ ರೈಟ್ ಆನ್ಸರ್. ಸಿಜೆ ಥಾಮ್ಸನ್ ಅಂತಕ್ಕಂಥವ್ರು ಈ ಒಂದು ಕೋಪೆನ್ಹೆಗನ್ ಮ್ಯೂಸಿಯಮನ್ನು ನಿರ್ಮಾಣ ಮಾಡ್ತಾರೆ. ಓಕೆ, ಇದರಲ್ಲಿ ಏನಿದಪ್ಪ ಅಂದರೆ ದ 3 A ಸಿಸ್ಟಮ್, ಸ್ಟೋನ್, ಬ್ರಾಂಜ್ ಮತ್ತು ಐರನ್ ಇದ್ದಾವೆ. ಓಕೆ, ಕಲೆಕ್ಷನ್ಸ್ ಇದ್ದಾವೆ ಅದರಲ್ಲಿ. ಸಿಜೆ ಥಾಮ್ಸನ್. ಓಕೆ ಗೈಸ್, ದಿಸ್ ಕಂಪ್ಲೀಟ್ಸ್ ಟುಡೇಸ್ ಕ್ವಶನ್ ಆ್ಯಂಡ್ ಆನ್ಸರ್ ಸೆಷನ್ಸ್ ರಿಲೇಟೆಡ್ ಟು ಸ್ಟೋನ್ ಏಜಸ್. ನೆಕ್ಸ್ಟ್ ನಾನು ನಿಮಗೆ ಹರಪ್ಪನ್ ಸಿವಿಲೈಸೇಷನ್ ಆಲ್ರೆಡಿ ಕ್ಲಾಸ್ ಸ್ಟಾರ್ಟ್ ಮಾಡಿದ್ದೀನಿ. ಹರಪ್ಪನ್ ಸಿವಿಲೈಸೇಷನ್ ಸಂಬಂಧಪಟ್ಟಂಗೆ ಆಲ್ರೆಡಿ ಒಂದು ವಿಡಿಯೋ ಅಪ್ಲೋಡ್ ಆಗಿದೆ. ಅದರಲ್ಲಿ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸೈಟ್ಸ್, ಡಿಫ್ರೆಂಟ್ ಸೈಟ್ಸ್ ಎಲ್ಲೆಲ್ಲಿ ದೊರೆತಿದ್ದೇವೆ ಅಂತಕ್ಕಂಥದ್ದನ್ನ ಅಪ್ಲೋಡ್ ಮಾಡ್ತೀನಿ. ಅವಾದ ಮೇಲೆ ಅಗೇನ್ ಕ್ವಶನ್ ಆನ್ಸರ್ಸ್ ರಿಲೇಟೆಡ್ ಟು ಪರ್ಟಿಕ್ಯುಲರ್ ಟಾಪಿಕ್. ಸೊ ಇಫ್ ಯು ಫಾಲೋ ರೆಗ್ಯುಲರ್ಲಿ ಗೈಸ್, ಈಚ್ ಟಾಪಿಕ್ ಆದಮೇಲೆ ಆ ಟಾಪಿಕ್ ಸಂಬಂಧಪಟ್ಟಂಗೆ ಮುಖ್ಯವಾದಂತಹ ಕ್ವಶನ್ಗಳನ್ನ ನಾವು ನೋಡ್ತಾ ಹೋಗೋಣ. ಸೊ ದಟ್ ಯು ವಿಲ್ ಬಿ ವೆರಿ ಥರೋ ವಿತ್ ದ ಸಬ್ಜೆಕ್ಟ್. ಓಕೆ ಗೈಸ್, ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ the channel
ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ತುಂಬ ಜನ ಏನು ಮಾಡ್ತಾ ಇದ್ದಾರೆ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಬಟ್ ನೋಟಿಫಿಕೇಷನ್ನ ಬೆಲ್ ಐಕನ್ನ ಕ್ಲಿಕ್ ಮಾಡ್ತಾ ಇಲ್ಲ. ಬೆಲ್ ಐಕನ್ನ ಕ್ಲಿಕ್ ಮಾಡಿದಾಗೆ ಪಕ್ಕದಲ್ಲಿ 3 ಆಪ್ಷನ್ಸ್ ಬಂದಿರ್ತವೆ. ಆಲ್ ಅಂತ ಹೇಳಿ, ಪರ್ಸನಲೈಸ್ ಅಂತೇಳಿ, ನನ್ ಅಂತ ಹೇಳಿ. ಅಲ್ಲಿ ಪರ್ಸನಲೈಸ್ ಅಂತಕ್ಕಂಥದ್ರ ಮೇಲೆ ಕ್ಲಿಕ್ ಮಾಡಬೇಡಿ, ಆಲ್ ಅಂತಕ್ಕಂಥದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ದಟ್ ನಿಮಗೆ ಎಲ್ಲ ನೋಟಿಫಿಕೇಷನ್ಸ್ ಕೂಡ ಕರೆಕ್ಟಾಗಿ ಬರ್ತಾ ಹೋಗುತ್ತೆ ಗೈಸ್. ಓಕೆ, ದಟ್ಸ್ ಆಲ್ ಫಾರ್ ಟುಡೇಸ್ ಕ್ಲಾಸ್. ಥ್ಯಾಂಕ್ ಯು ಗೈಸ್.